ಘಟ್ಟ ನೆನಪಾಗ್ತದೆ ನನಗೆ. ಒಂದು ಊರು ಸಣ್ಣದು, ಊರೊಳಗೊಬ್ಬ ಬೇಟೆಗಾರ, ಪಕ್ಕದಲ್ಲಿ ಒಂದು ಸಣ್ಣ ಕಾಡು, ಕಾಡಿನೊಳಗೆ ಆತ ಪ್ರತಿನಿತ್ಯ ಏನಪ್ಪ ಅಂದ್ರೆ ಬೇಟೆ ಆಡಲಿಕ್ಕೆ ಹೋಗ್ತಾ ಇದ್ದ. ಬೇಟೆ ಆಡೋದೇ ಆತನ ಕಾಯಕ, ಕಾಯಕ ಮಾಡಿಕೊಂಡ್ರೆ ಆತನ ಜೀವನ. ಬೇಟೆ ಆಡಿಕೊಂಡು ಬಂದಿರ್ತಕ್ಕಂಥ ಪ್ರಾಣಿಯನ್ನ ಮುದೋಳ ಸಂತೆಯಲ್ಲಿ ಮಾರ್ಕೊಂಡು ಜೀವನ ಮಾಡೋದು ಆತನ ಕಾಯಕ. ಒಂದಿನ ಹೀಗೆ ಬೇಟೆಯನ್ನ ಆಡ್ತಾ ಇದ್ದ. ಯಾಕೋ ಬೇಟೆ ಕಡೆ ಹೋಗ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಸಣ್ಣದೊಂದು ಜರಿಯಲ್ಲಿ ನೀರು ಹರಿತಾ ಇತ್ತು. ಆ ನೀರನ್ನ ಕುಡಿದ. ಬೇಸಿಗೆ ದಿನ ಮೈಯೆಲ್ಲ ಬೇವರಿಟ್ಬಿಟ್ಟಿತ್ತು. ಏನ್ ಮಾಡೋಣ ಅಂತಿಕೊಂಡು ಯೋಚನೆ ಮಾಡಿಕೊಂಡು ಬೇಟೆಯಿಂದ ವಾಪಸ್ ಮನೆಗೆ ಬಂದ. 2-3 ತಾಸುಗಳಷ್ಟು ನಿದ್ದೆ ಮಾಡ್ಬೇಕಂತಿಕೊಂಡು ಅನ್ಸ್ಕೊಂಡ. ಮಧ್ಯಾಹ್ನ 3:30-4 ತನಕ ಒಳ್ಳಾಡಿದ, ನಿದ್ದೆ ಹತ್ತಲಿಲ್ಲ. ಹಾಗೆ ಏನ್ ಮಾಡದಂತಿಕೊಂಡು ಮತ್ತೆ ಎದ್ದ, ಮುಖ ತೊಳೆದುಕೊಂಡ, ಸೀದಾ ವಾಪಸ್ ಅಂದ್ರೆ ಕಾಡಿನಡೆಗೆ ಬಂದ. ಅಲ್ಲಿರ್ತಕ್ಕಂಥ ಪಕ್ಷಿಗಳ ಇಂಚರವನ್ನ ಕೇಳ್ಕೊಂಡು ಹಾಗೆ ಕಾಡು ಸುತ್ತುವಂತ ಸಂದರ್ಭದಲ್ಲಿ ಅದೇ ಹರಿತಕ್ಕಂಥ ಸಣ್ಣ ನಿನಾದದ ಜರಿಯಲ್ಲಿ ಒಂದಿಷ್ಟು ನೀರನ್ನ ತಗೊಂಡು ಮುಖಕ್ಕೆ ರಾಚಿಸಿಕೊಂಡ. ತಂಪರಿಸ್ತವನಿಗೆ ಮತ್ತೆ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಒಂದು ಸಣ್ಣ ಗಿಡದ ಕೆಳಗಡೆ ಕುತ್ಕೊಂಡ. ಒಂದು ಸಣ್ಣ ಜುರುಕಿ ನಿದ್ದೆ ಹತ್ತಿತು. 6 ತನಕ ನಿದ್ದೆಯನ್ನ ಮಾಡಿದ. ಹಾಗೆ ಮತ್ತೆ ಎಚ್ಚರವಾದಾಗ ನದಿಯ ತೀರಕ್ಕೆ ಹೋಗ್ತಾನೆ. ಮತ್ತೆ ಮುಖಕ್ಕೆಲ್ಲ ರಾಚಿಸಿಕೊಂಡ, ನೀರು ಕಂಡದ. ನೀರಿನಿಂದ ಮುಖ ರಾಚಿಸಿಕೊಂಡ. ಮತ್ತೆ ಒಂದಿಷ್ಟು ತಂಪರಿಸ್ತು. ಬೊಕ್ಸೆಯಲ್ಲಿ ಕೈಯಲ್ಲಿ ನೀರನ್ನ ಹಿಡ್ಕೊಂಡು ಒಂದಿಷ್ಟು ಘಟಘಟನೆ ನೀರನ್ನ ಕುಡಿದ. ವಾಪಸ್ಸು ಬರ್ಬೇಕಂತ ಸಂದರ್ಭದೊಳಗೆ ಒಂದು ಕೆರೆಯ ದಂಡೆ ಮೇಲೆ, ಆ ನದಿ ದಂಡೆ ಮೇಲೆ ಒಂದು ವಸ್ತು ಬಿದ್ದಿತ್ತು. ವಸ್ತುವನ್ನ ಕೈಯಲ್ಲಿ ಹಿಡಿದ. ಮೊದಲೇ ಬೇಟೆಗಾರ, ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಆತನಿಗೆ. ಕೈಯಲ್ಲಿ ಹಿಡಿದಿರ್ತಕ್ಕಂಥ ವಸ್ತುವನ್ನ ಒಂದು ಕ್ಷಣ ಈಗ ನೋಡ್ದ. ಯಾಕೋ ಮಜಾ ಅನ್ಸಕತ್ತವೆ. ಹಾಗೆ ಮಜಾ ಅನ್ಸ್ಕೊಂತ ಹಾಗ ನೋಡ್ಕೊಂತ ಕುಂತ. ಹಿಂಗ್ ಒಳಗಡೆ ಅಲುಗಾಡಿಸಿದ. ಅದರೊಳಗೆ ಟೊಳ್ ಅಂತ ಶಬ್ದ ಬಂತು. ಅದರಲ್ಲಿರ್ತಕ್ಕಂಥ ಒಂದು ವಸ್ತುವನ್ನು ತಗೊಂಡು ಸುಮ್ಮನೆ ನೀರಲ್ಲಿ ಎಸೆದ್ಬಿಟ್ಟ. ಟುಮುಕ್ ಅಂತಕ್ಕಂಥ ಶಬ್ದ ಬಂತು. ಶಬ್ದಕ್ಕೆ ಮರಳಾದ ಬೇಟೆಗಾರ. ಶಬ್ದಕ್ಕೆ ಮರಳಾಗಿರ್ತಕ್ಕಂಥ ಬೇಟೆಗಾರ ಒಂದೊಂದೇ ವಸ್ತುವನ್ನ ನೀರಿನಲ್ಲಿ ಎಸೆದ್ಬಿಟ್ಟ. 5 ಎಸೆದ, 10 ಎಸೆದ, 20, 30, 40, 80, 90, 99 ವಸ್ತುಗಳನ್ನ ನೀರಲ್ಲಿ ಎಸೆದು ಬಿಟ್ಟ. ಯಾಕೆ? ತುಮುಕ್ ಅಂತಕ್ಕಂಥ ಶಬ್ದಕ್ಕೆ ಮರಳಾಗುವ ವಯಸ್ಸು ಆತನಿಗೆ. ಶಬ್ದಕ್ಕೆ ಮರಳಾಗಿರ್ತಕ್ಕಂಥ ಬೇಟೆಗಾರ ಒಂದೊಂದೇ ವಸ್ತುವನ್ನ ಎಸ್ಕೊಂತ ಹೋದರ ಕೈಯಲ್ಲಿ 99 ವಸ್ತುಗಳನ್ನ ನೀರಲ್ಲಿ ಎಸೆದ್ಬಿಟ್ಟ. ಕೊನೆಗೆ ಹಿಂಗ ಅಲ್ಲಾಡಿಸಿದ ಆ ವಸ್ತುವನ್ನ. ಅದರೊಳಗೆ ಒಂದು ವಸ್ತು ಉಳಿದಿತ್ತು. ಅದನ್ನ ಕೈಯಾಗಿ ಹಿಡಿದ. ಸಾಯಂಕಾಲ 6-6:30 ಗಂಟೆ ಸೂರ್ಯ ಮುಳುಗ್ತಾ ಇದ್ದ. ಆ ಮುಳುಗುವಂತ ಸೂರ್ಯನ ಬೆಳಕಿನ ಛಾಯೆ ಅದರ ಮೇಲೆ ಬಿದ್ದಿತ್ತು. ಮಿರ ಅಂತ ಮಿಂಚುತ್ತಿತ್ತು. ಯಾಕೋ ಮಜಾ ಇದೆ ಅಂತ ತಗೊಂಡ್ಕೊಂಡು ಓಡ್ಕೊಂತ ಮನೆಗೆ ಬಂದ. ಹೆಂಡತಿ ಕೇಳ್ತಾಳೆ, ಯಾಕ್ರಿ ಎಷ್ಟೊಂದು ಗಾಬರಿಯಿಂದ ಬಂದಿದ್ದೀರ? ಇಲ್ಲ, ನನ್ನ ಹತ್ರ ಒಂದು ಅದ್ಭುತವಾಗಿರ್ತಕ್ಕಂಥ ವಸ್ತು ಇದೆ. ಆ ವಸ್ತುವನ್ನು ಇಲ್ಲಿವರೆಗೆ ನಾನು ನೋಡಿರ್ಲಿಲ್ಲ. ಅದನ್ನ ತಗೊಂಡು ನೋಡೋಣ ಅಂತಿಕೊಂಡು ಬಂದೆ ಅಂತೇಳಿ ಹೆಂಡತಿ ಕಡೆ ತೋರಿಸ್ತಾನ. ಇದು ಏನಾದ್ರು ಗೊತ್ತಾ ನಿನಗೆ? ಅವಾಗ ಹೆಂಡತಿ ಹೇಳ್ತಾಳೆ, ಇದು ನನ್ಗೆ ಗೊತ್ತಿಲ್ಲ. ಹಾಗಾದ್ರೆ ನೀನು ಪ್ರತಿನಿತ್ಯ ಮುದೋಳಕ್ಕೆ ಹೋಗ್ತೀಯಲ್ಲ ಪೇಟೆಗೆ, ಅಲ್ಲಿ ತೋರಿಸ್ಕೊಂಡ್ ಬಾ ಯಾರಿಗಾದ್ರು ಅಂತೇಳಿ. ಮುದೋಳಕ್ಕೆ ಓಡೋಡಿ ಬರ್ತಾನೆ. ಪಕ್ಕದಲ್ಲಿ ಊರು. ದಾವಿಸ್ಕೊಂಡು ಓಡೋಡಿ ಬಂದ. ಒಂದು ಅಂಗಡಿಯಲ್ಲಿ ಕೇಳ್ತಾನೆ, ಇದಕ್ಕೆ ಎಷ್ಟು ಕೊಡ್ತೀಯ ನೀನು? ಅವನು ಹೇಳ್ತಾನೆ, ಇದಕ್ಕೆ ಒಂದು 1,000 ರೂಪಾಯಿ ಕೊಡ್ತೀನ. ಹೀಗೆ ಮತ್ತೊಂದು ಅಂಗಡಿಗೆ ಹೋದ. ಅಲ್ಲಿ 50,000 ಅಂದ್ರು. ಬೇರೆ ಬೇರೆ ಕಡೆ ಎಲ್ಲ ಒಕ್ಕೊಂತ ಯಾವ ವಸ್ತುವಿಗೆ ಬೆಲೆ ಸಿಗಬೇಕಾಗಿತ್ತೋ ಆ ಜಾಗಕ್ಕೆ ಬಂದು ಕೇಳ್ತಾನೆ. ಆ ಜಾಗದಲ್ಲಿರ್ತಕ್ಕಂಥ ವ್ಯಕ್ತಿ ಹೇಳ್ತಾನೆ, ಇದಕ್ಕೆ 80,000 ಕೊಡ್ತೀನಿ ನಾನು ಅಂತ ಹೇಳಿ. ಇವ ಅಂದ ಬೇಟೆಗಾರ, ಮಜಾ ಇದೆ. ಆಫ್ಟರ್ ಆಲ್ ಈ ಒಂದು ವಸ್ತುವಿಗೆ 80,000 ಕೊಡ್ತಾ ಇದ್ದಾನೆ. ಅವನು ಮೂರ್ಖನೋ, ನಾನ್ ಮೂರ್ಖನೋ? ಕೈಯಲ್ಲಿ ಹಿಡಿದಿರ್ತಕ್ಕಂಥ ವಸ್ತುವನ್ನ ನೋಡ್ಕೊಂಡು ಖುಷಿ ಪಡ್ತಾನೆ. ಅವನು ಹೇಳ್ತಾನೆ, ಇನ್ನೊಂದು ಚೂರು ಕಾಡ್ಸೋಣ ಅಂತ ಹೇಳಿ. ಇಲ್ಲ, ನಾನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಸರಿ, ಮತ್ತೆ ಎಷ್ಟು ಕಾಲ ಕೊಡ್ತೀಯ ಅಂತ ಕೇಳಿದ್ರೆ ಅಂಗಡಿ ಅವನು ಹೇಳ್ತಾನೆ, 1 ಲಕ್ಷ ಕೊಡ್ತೀನಿ, ಕೊಡ್ತೀಯ? ಆವಾಗ ವ್ಯಕ್ತಿ ಹೇಳ್ತಾನೆ, 1 ಲಕ್ಷ? ಆಫ್ಟರ್ ಆಲ್ ಈ ವಸ್ತುವಿಗೆ 1 ಲಕ್ಷ ಕೊಡ್ತೀಯ ಅಂತ ಅಂದ ತಕ್ಷಣನೇ ಜೋರಾಗಿ ಬೇಟೆಗಾರ ನಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಕ್ಕ ಅದೇ ಕ್ಷಣನೇ ಕೆಳಗಡೆ ಬಿದ್ದುಕೊಂಡು ಒದ್ದಾಡಿ ಅಳುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಯಾಕೆ? ಅಂಗಡಿಯವ ಕುರ್ಚಿ ಮೇಲೆ ಕುಳಿತಂತ ಅವನು ಕೆಳಗಡೆ ಬಂದು ಕೇಳ್ತಾನೆ,
ಅಲೋ ಇಷ್ಟೊತ್ತಿನ ತನಕ ನಕ್ಕಿ ಓಕೆ, ಈಗ ಯಾಕೆ ಅಳಕತ್ತೀಯ? ಅವಾಗ ಅಂಗಡಿಯವರಿಗೆ ಬೇಟೆಗಾರ ಹೇಳ್ತಾನೆ, ಆಫ್ಟರ್ ಆಲ್ ಈ ಒಂದು ವಸ್ತುವಿಗೆ ನೀನು 1,00,000 ಕೊಡ್ತೀಯಪ್ಪ ಅಂತಂದ್ರೆ ಇಂಥ 99 ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನ ಕೇವಲ ಶಬ್ದಕ್ಕೆ ಮರುಳಾಗಿ ನಾನು ಟುಮುಕ್ ಅಂತಕ್ಕಂಥ ಶಬ್ದಕ್ಕೆ ಮರುಳಾಗಿ ನೀರಲ್ಲಿ ಎಸ್ದು ಬಿಟ್ನಲ್ಲ, ಅವನ್ನೆಲ್ಲ ತಗೊಂಡು ಬಂದ್ರೆ ನನಗೆ ಎಷ್ಟು ಸಿಗ್ತಾಯಿತ್ತು ಅಂತೇಳಿ ನೆನಪಾಗಿ ಅಳಕತ್ತಿನಂತೆ ಕಂಡೆ ಅಂದ. ಕಥೆ ಏನಕ್ಕಾಗಲ್ಲ ಬಂಧುಗಳೇ, ಭಗವಂತ ನಿಮಗೆ ಆಯುಷ್ಯ ಅಂತಕ್ಕಂಥ ತಂಬಿಗೆ ಕೊಟ್ಟಿದ್ದಾನ. ಅದರಲ್ಲಿ ಒಂದೊಂದೇ ವರ್ಷ ಅಂತಕ್ಕಂಥ ದೇಹ ಅಂತಕ್ಕಂಥ ತಂಬಿಗೆಯೊಳಗೆ ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಅಂತಕ್ಕಂಥ ಆಯುಷ್ಯವನ್ನ ಅದರೊಳಗೆ ಹಾಕ್ಯಾನ. ಒಂದೊಂದ ವಸ್ತುಗಳನ್ನ 100 ವರ್ಷ ಅಂತೇಳಿ ನನಗೀಗ 42 ವರ್ಷ, ನನಗೆ 42 ವಸ್ತುಗಳು ನನ್ನ ದೇಹದೊಳಗೆ ಹಾಕ್ಯಾನ. ಗುರುಗಳಿಗೆ 46 ವರ್ಷ, 46 ವಸ್ತುಗಳನ್ನ ಹಾಕ್ಯಾನ. ಇದರಲ್ಲಿ ಕುತ್ಕೊಂಡಿರ್ತಕ್ಕಂಥ ತಾಯಂದಿರದ ಯಾರ್ಯಾರು ಎಷ್ಟೆಷ್ಟು ವರ್ಷ ಅದಾವ ಅಷ್ಟಷ್ಟು ನಾಣ್ಯಗಳದೊಳಗದವ. ನಿಮಗೆ 8ನೇ ಕ್ಲಾಸ್ ಇದ್ರೆ 14 ನಾಣ್ಯ ಇದಾವ, 9ನೇ ಕ್ಲಾಸ್ಗೆ 15, 10ನೇ ಕ್ಲಾಸ್ನವ್ರಿಗೆ 16 ಅಂತಕ್ಕಂಥ ನಾಣ್ಯವನ್ನು ನಿಮಗೇನು ಹಾಕ್ಯಲ್ಲ. 15 ವರ್ಷಗಳನ್ನ ಹೆಂಗ್ ಮಾಡಿ ಗೊತ್ತನು? ಪಬ್ಜಿಗೊಂದಿಷ್ಟು ಟುಮುಕ್, ಟಿವಿಗೊಂದಿಷ್ಟು ಟುಮುಕ್, ಮೊಬೈಲ್ಗೊಂದಿಷ್ಟು ಟುಮುಕ್ ಅನ್ಸಿರಿ, ಹೆಣ್ಮಕ್ಳಿದ್ರೆ ಧಾರಾವಾಹಿಗಳಿಗೆ ಒಂದಿಷ್ಟು ಟುಮುಕ್ ಅನ್ಸಿರಿ, ಮತ್ತಾವುದೋ ಫ್ಯಾಷನ್ಗೆ ಒಂದಿಷ್ಟು ಟುಮುಕ್ ಅನ್ಸಿರಿ, ಮ್ಯಾಚಿಂಗ್ ಒಂದಿಷ್ಟು ಟುಮುಕ್ ಅನ್ಸಿರಿ, ಸಿಕ್ಸರ್ಗೆ ಒಂದಿಷ್ಟು ಟುಮುಕ್ ಅನ್ಸಿರಿ. ಹಿಂಗ ಟುಮುಕ್ ಅನ್ಸ್ಕೊಂಡು 16ನೇ ವರ್ಷಕ್ಕೆ ಬಂದಿದಿರಿ. 16ನೇ ವಸ್ತುವನ್ನ ಕೈಯಾಗಿ ಹಿಡ್ಕೊಂಡು ಕುಂತೀರಿ. ಮಹಾನಾಡ್ ಸರ್ ಬಂದು ಹೇಳ್ಯಾರ, ಈ 16ನೇ ವಸ್ತುವಿನ ಬೆಲೆ ಎಷ್ಟಪ್ಪ ಅಂದ್ರೆ 1